ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಡಿಮೆ ರಕ್ತದೊತ್ತಡದ ಪ್ರಮುಖ ರೋಗ ಲಕ್ಷಣಗಳು ಯಾವುವು? ಆಪ್ಷನ್ಸ್: ಎ ವಾಕರಿಕೆ, ಬಿ ಅತಿಯಾದ ಬೆವರು, ಸಿ ತಲೆ ಸುತ್ತು, ಡಿ ಅತಿಸಾರ. ಸರಿಯಾದ ಉತ್ತರ ಆಪ್ಷನ್ ಸಿ ತಲೆ ಸುತ್ತು. ಇದು ಕಡಿಮೆ ರಕ್ತದೊತ್ತಡದ ಪ್ರಮುಖ ರೋಗ ಲಕ್ಷಣವಾಗಿದೆ. ಕುಳಿತಿದ್ದವರು ಇದ್ದಕ್ಕಿದ್ದಂತೆ ಎದ್ದು ನಿಂತಾಗ ಕಾಣಿಸುವ ತಲೆ ಸುತ್ತು ರಕ್ತದ ಒತ್ತಡ ಕಡಿಮೆಯಾಗಿದೆ ಮತ್ತು ಮೆದುಳಿನ ಭಾಗಕ್ಕೆ ಕಡಿಮೆ ರಕ್ತ ಸಂಚಾರ ಇದೆ ಎಂಬುದನ್ನು ತಿಳಿಸಿ ಹೇಳುತ್ತದೆ. ರಕ್ತದ ಒತ್ತಡ ಕಡಿಮೆಯಾದಾಗ ಮೆದುಳಿಗೆ ಹೇಗೆ ರಕ್ತದ ಹರಿವು ಕಡಿಮೆಯಾಗುತ್ತದೆ, ಅದೇ ರೀತಿ ನಮ್ಮ ಕಣ್ಣುಗಳಿಗೂ ರಕ್ತ ಸಂಚಾರ ಕಡಿಮೆಯಾಗಿ ಸಮರ್ಪಕ ಪ್ರಮಾಣದಲ್ಲಿ ಸಿಗಬೇಕಾದ ಆಮ್ಲಜನಕ ಸಿಗುವುದಿಲ್ಲ. ಇದು ಕಣ್ಣಿನ ದೃಷ್ಟಿ ಹಾಳಾಗಲು ಕಾರಣವಾಗುತ್ತದೆ. ಕಡಿಮೆ ರಕ್ತದ ಒತ್ತಡ ಸುಸ್ತು ಅಥವಾ ಮಾಂಸಖಂಡಗಳ ದುರ್ಬಲತೆಯನ್ನು ತಂದುಕೊಡುತ್ತದೆ. ರಕ್ತದ ಒತ್ತಡ ಕಡಿಮೆಯಾದ ಸಂದರ್ಭದಲ್ಲಿ ನಮ್ಮ ದೇಹದ ಅಂಗಾಂಗಗಳು ಮತ್ತು ಮಾಂಸಖಂಡಗಳು ತಮಗೆ ಬೇಕಾದ ಮಟ್ಟದಲ್ಲಿ ಆಮ್ಲಜನಕ ಮತ್ತು ಪೌಷ್ಟಿಕಾಂಶಗಳನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಸುಸ್ತು ಮತ್ತು ಆಯಾಸ ಕಾಣಿಸುತ್ತದೆ. ಇದರ ಜೊತೆ ಮೆದುಳು ಹಾಗೂ ಹೃದಯದ ಭಾಗದಲ್ಲಿ ಯಾವಾಗ ರಕ್ತ ಸಂಚಾರ ಕಡಿಮೆಯಾಗುತ್ತದೆ, ಆ ಸಂದರ್ಭದಲ್ಲಿ ಅದು ನಮ್ಮ ಕೈಕಾಲುಗಳು ತಣ್ಣಗಾಗುವಂತೆ ಮಾಡುತ್ತದೆ ಮತ್ತು ನಮ್ಮ ಚರ್ಮದ ಬಣ್ಣ ತಿಳಿ ಬಣ್ಣಕ್ಕೆ ಬದಲಾಗುತ್ತದೆ. ಈ ಸಂದರ್ಭದಲ್ಲಿ ಚರ್ಮದಿಂದ ಹೆಚ್ಚು ಬೆವರು ಹರಿದು ಬರುವುದು ಕೂಡ ಇರುತ್ತದೆ. ಎರಡನೇ ಪ್ರಶ್ನೆ, ಗಂಟಲು ಮತ್ತು ಮೂಗಿನ ಭಾಗದಲ್ಲಿರುವ ಕಫವನ್ನು ಸುಲಭವಾಗಿ ನಿವಾರಿಸುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ಮೆಂತೆಕಾಳು, ಬಿ ಜೀರಿಗೆ, ಸಿ ಕರಿಮೆಣಸು, ಡಿ ಓಂಕಾಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೆಂತೆಕಾಳು ಮತ್ತು ದೊಡ್ಡ ಜೀರಿಗೆ ಮೊದಲಾದವು ಗಂಟಲು ಮತ್ತು ಮೂಗಿನ ಒಳಭಾಗದಲ್ಲಿ ಅಂಟಿಕೊಂಡು ಗಟ್ಟಿಯಾದ ಕಫವನ್ನು ಸಡಿಲಿಸಿ ಸುಲಭವಾಗಿ ನಿವಾರಿಸಲು ಸಹಕರಿಸುತ್ತವೆ ಹಾಗೂ ನೈಸರ್ಗಿಕವಾಗಿ ಶೀತ ಮತ್ತು ಕೆಮ್ಮು ಗುಣಗೊಳ್ಳಲು ಸಹಕರಿಸುತ್ತದೆ. ಮೆಂತೆಕಾಳುಗಳನ್ನು ಕುದಿಸಿ ತಣಿಸಿ ಸೋಸಿದ ನೀರನ್ನು ಕುಡಿಯುವ ಮೂಲಕ ಕಫವನ್ನು ಸಡಿಲಿಸಬಹುದು ಹಾಗೂ ಹೆಚ್ಚಿನ ಕಫವನ್ನು ಸುಲಭವಾಗಿ ಉಗಿಯಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ಅರ್ಧ ಲೀಟರ್ ನೀರಿನಲ್ಲಿ ಒಂದು ದೊಡ್ಡ ಚಮಚ ಮೆಂತೆ ಬೆರೆಸಿ ಕುದಿಯಲು ಪ್ರಾರಂಭವಾದ ಬಳಿಕ ಉರಿ ತಗ್ಗಿಸಿ ಚಿಕ್ಕ ಉರಿಯಲ್ಲಿ ಈ ನೀರು ಅರ್ಧವಾಗುವಷ್ಟರವರೆಗೂ ಕುದಿಸಬೇಕು. ಬಳಿಕ ಉರಿ ಆರಿಸಿ ಈ ನೀರನ್ನು ತಣಿಯಲು ಬಿಡಬೇಕು. ಉಗುರು ಬೆಚ್ಚಗಾಗುವಷ್ಟು ತಣಿದ ಬಳಿಕ ಸೋಸಿ ಕುಡಿಯಬೇಕು. ನಿಯಮಿತವಾಗಿ ಈ ನೀರನ್ನು ಕುಡಿಯುವ ಮೂಲಕ ಕಫವನ್ನು ಸುಲಭವಾಗಿ ನಿವಾರಿಸಬಹುದು. ಮೂರನೇ ಪ್ರಶ್ನೆ, ಕೇವಲ ಸೌರಶಕ್ತಿಯಿಂದ ವರ್ಷಗಟ್ಟಲೆ ಬದುಕಿದ್ದವರು ಯಾರು? ಆಪ್ಷನ್ಸ್: ಎ ರತನ್ ಮಾಣಿಕ್, ಬಿ ಪಾಲಗಿರಿ ರಾಮಕೃಷ್ಣ, ಸಿ ಮಂಜುನಾಥ್, ಡಿ ಚಂದ್ರಶೇಖರ್. ಸರಿಯಾದ ಉತ್ತರ ಆಪ್ಷನ್ ಎ ರತನ್ ಮಾಣಿಕ್. ಕೇವಲ ಸೌರಶಕ್ತಿಯಿಂದ ಬದುಕಿದ ಹೀರಾ ರತನ್ ಮಾಣಿಕ್ ಆಹಾರ ಸೇವಿಸದೆ ಸೂರ್ಯರಶ್ಮಿಯನ್ನು ಹೀರಿಕೊಂಡು ವರ್ಷಗಟ್ಟಲೆ ಬದುಕಿದ್ದರು. ಸೂರ್ಯನ ಬೆಳಕು ಮತ್ತು ನೀರನ್ನು ಮಾತ್ರ ಬಳಸಿ ಮಾನವರು ಜೀವನ ನಡೆಸಬಹುದು ಎಂದು ಸಾಬೀತುಪಡಿಸಿದರು. ಅವರು 1995ರಿಂದ ಯಾವುದೇ ಆಹಾರವನ್ನು ತೆಗೆದುಕೊಂಡಿಲ್ಲ. ನಾಲ್ಕನೇ ಪ್ರಶ್ನೆ, ವಾರಕ್ಕೆ ಒಂದೆರಡು ಬಾರಿಯಾದರೂ ಸಬ್ಬಸಿಗೆ ಸೊಪ್ಪನ್ನು ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಸಕ್ಕರೆ ನಿಯಂತ್ರಣ, ಬಿ ಸೋಂಕು ತಡೆ, ಸಿ ಎದೆಹಾಲು ವೃದ್ಧಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಬ್ಬಸಿಗೆ ಸೊಪ್ಪಿನಲ್ಲಿ ಪಾಲಿಅಸಿಟಿಲಿನ್ ಪ್ರಮಾಣವಿದ್ದು ಇದು ನೈಸರ್ಗಿಕವಾಗಿ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳನ್ನು ಕೊಡುತ್ತದೆ. ಇದರಿಂದ ಸಹಜವಾಗಿ ಸೋಂಕುಗಳು ಉಂಟಾಗಿದ್ದರೂ ಸಹ ಬಹಳ ಬೇಗನೆ ಪರಿಹಾರವಾಗುತ್ತವೆ. ಸಬ್ಬಸಿಗೆ ಸೊಪ್ಪಿನಲ್ಲಿ ಕಂಡುಬರುವ ಫ್ಲೇವನಾಯ್ಡ್ ಅಂಶಗಳು ದೇಹದಲ್ಲಿ ಸೋಂಕುಕಾರಕ ಕ್ರಿಮಿಗಳು ಬೆಳವಣಿಗೆ ಹೊಂದುವ ಸಾಧ್ಯತೆಯನ್ನು ತಪ್ಪಿಸುತ್ತದೆ. ಜೊತೆಗೆ ಫ್ರೀ ರಾಡಿಕಲ್ ಅಂಶಗಳಿಂದ ರಕ್ಷಣೆ ಮಾಡುತ್ತದೆ. ಬಹುತೇಕ ಆರೋಗ್ಯ ಸಮಸ್ಯೆಗಳಿಗೆ ಇದು ರಾಮಬಾಣ ಎಂದು ಹೇಳಲಾಗುತ್ತದೆ. ಇನ್ನು ಮಧುಮೇಹ ಹೊಂದಿರುವ ಜನರಿಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಲು ಮತ್ತು ಇನ್ಸುಲಿನ್ ಪ್ರತಿರೋಧತೆಯನ್ನು ನಿಯಂತ್ರಣ ಮಾಡಲು ಇದು ಹೆಚ್ಚು ಸಹಾಯಕವಾಗಿದೆ. ಅಲ್ಲದೆ ಎದೆಹಾಲು ಸಮಸ್ಯೆಯಿಂದ ಬಳಲುತ್ತಿರುವ ಬಾಣಂತಿಯರು ವಾರಕ್ಕೆ ಒಂದೆರಡು ಬಾರಿ ಸಬ್ಬಸಿಗೆ ಸೊಪ್ಪನ್ನು ತಿನ್ನುವುದರಿಂದ ಎದೆಹಾಲು ವೃದ್ಧಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ನರಗಳು ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ಅದರ ಲಕ್ಷಣಗಳಾವುವು? ಆಪ್ಷನ್ಸ್: ಎ ದೌರ್ಬಲ್ಯ, ಬಿ ರಕ್ತಹೀನತೆ, ಸಿ ಆಮ್ಲಜನಕ ಕೊರತೆ, ಡಿ ಗಂಟುಗಳು.
ಸರಿಯಾದ ಉತ್ತರ ಆಪ್ಷನ್ ಎ ದೌರ್ಬಲ್ಯ. ನರಗಳು ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ದೇಹವು ಅದರ ಸಂಕೇತಗಳನ್ನು ನೀಡುತ್ತದೆ. ಅವುಗಳೆಂದರೆ ಕೈ ಮತ್ತು ಪಾದಗಳಲ್ಲಿ ಜುಮ್ಮೆನಿಸುವಿಕೆ, ಮರಗಟ್ಟುವಿಕೆ, ದೌರ್ಬಲ್ಯ, ಆಗಾಗ್ಗೆ ತಲೆನೋವು ಅಥವಾ ತಲೆ ತಿರುಗುವಿಕೆ, ಸ್ನಾಯು ಸೆಳೆತ, ನಡೆಯಲು ತೊಂದರೆ, ದುರ್ಬಲ ಸ್ಮರಣಶಕ್ತಿ. ಖಿನ್ನತೆ ಮತ್ತು ಕೈ ಮತ್ತು ಕಾಲುಗಳ ನಡುಕ ಕೂಡ ನರಗಳ ದೌರ್ಬಲ್ಯದ ಲಕ್ಷಣಗಳಾಗಿರಬಹುದು. 6ನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಉತ್ತಮ ಪರಿಹಾರವೆಂದು ಯಾವುದನ್ನು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ತುಳಸಿ ಚಹಾ, ಬಿ ಬೇವಿನ ರಸ, ಸಿ ಬಾಳೆಕಾಯಿ, ಡಿ ಬೇಲದ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ ಚಹಾ. ತುಳಸಿ ಚಹಾವು ಅಸಿಟಿಕ್ ಆಮ್ಲದ ಉತ್ತಮ ಮೂಲವಾಗಿದೆ. ಇದು ಕಲ್ಲುಗಳಿಂದ ಉಂಟಾಗುವ ನೋವನ್ನು ಕಡಿಮೆ ಮಾಡಲು ಉಪಯುಕ್ತವಾದ ಘಟಕಾಂಶವಾಗಿದೆ. ಈ ಪರಿಹಾರವು ಸಣ್ಣ ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ತುಳಸಿಯ ಲಿಥಿಯಾಸಿಸ್ ವಿರೋಧಿ ಗುಣಲಕ್ಷಣಗಳು ಕಲ್ಲುಗಳ ಗಾತ್ರವನ್ನು ಕುಗ್ಗಿಸಲು, ಒಡೆಯಲು ಮತ್ತು ಅವುಗಳ ರಚನೆಯನ್ನು ತಡೆಯಲು ಸಹಾಯ ಮಾಡುತ್ತವೆ. ತುಳಸಿ ಎಲೆಗಳಿಗೆ ಸ್ವಲ್ಪ ಉಪ್ಪು ಹಾಕಿ ಪ್ರತಿನಿತ್ಯ ತಿಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಪರಿಹಾರ ಪಡೆಯಬಹುದು. 7ನೇ ಪ್ರಶ್ನೆ, ಶುಗರ್ ಮತ್ತು ಬಿಪಿ ಇವೆರಡನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ದೃಷ್ಟಿನಷ್ಟ, ಬಿ ಅಂಗಗಳ ಹಾನಿ, ಸಿ ಪಾರ್ಶ್ವವಾಯು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಧುಮೇಹವು ಅಪಾಯಕಾರಿ ಏಕೆಂದರೆ ಇದು ದೇಹದಲ್ಲಿನ ಬಹು ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕಾಲಾನಂತರದಲ್ಲಿ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅಧಿಕ ರಕ್ತದ ಸಕ್ಕರೆ ಮಟ್ಟವು ರಕ್ತನಾಳಗಳು ಮತ್ತು ನರಗಳಿಗೆ ಹಾನಿ ಮಾಡುತ್ತವೆ. ಇದು ಹೃದಯದ ಕಾಯಿಲೆ, ಪಾರ್ಶ್ವವಾಯು, ಮೂತ್ರಪಿಂಡ ವೈಫಲ್ಯ ಮತ್ತು ದೃಷ್ಟಿನಷ್ಟದ ಅಪಾಯವನ್ನು ಹೆಚ್ಚಿಸುತ್ತದೆ. ಅನಿಯಂತ್ರಿತ ಮಧುಮೇಹವು ನರಗಳ ಹಾನಿಗೆ ಕಾರಣವಾಗಬಹುದು. ಇದು ತೀವ್ರವಾದ ಪ್ರಕರಣಗಳಲ್ಲಿ ನೋವು, ಮರಗಟ್ಟುವಿಕೆ ಮತ್ತು ಕೈಕಾಲುಗಳನ್ನು ಕತ್ತರಿಸಲು ಕಾರಣವಾಗುತ್ತದೆ. ನಮ್ಮ ಜೀವನ ಶೈಲಿಯ ಜೊತೆಗೆ ನಮ್ಮ ದಿನಚರಿಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ಳುವುದು ಇವೆರಡನ್ನು ಕಂಟ್ರೋಲ್ನಲ್ಲಿ ಇಡಲು ಸಹಾಯಕಾರಿಯಾಗಬಲ್ಲದು. 8ನೇ ಪ್ರಶ್ನೆ, ಅಳಿಲು ಮನೆಯ ಅಂಗಳಕ್ಕೆ ಬರುವುದರ ಸೂಚನೆ ಏನು? ಆಪ್ಷನ್ಸ್ ಎ ಕಲಹ, ಬಿ ಧನ ನಷ್ಟ, ಸಿ ಶುಭ, ಡಿ ಅಪಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಭ. ನಿಮ್ಮ ಮನೆಯ ಅಂಗಳಕ್ಕೆ ಅಳಿಲು ಬಂದಿದ್ದನ್ನು ನೀವು ನೋಡಿದರೆ ಇದು ಶುಭ. ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿ ನಿಮಗೆ ಸಿಗಲಿದೆ. ಮನೆಯೊಳಗೆ ಬರುವ ಅಳಿಲು ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದರೆ ಇದನ್ನು ಮಂಗಳವೆಂದು ಭಾವಿಸಲಾಗುತ್ತದೆ. ಸಂತಾನದ ನಿರೀಕ್ಷೆಯಲ್ಲಿರುವ ಜನರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಪ್ರತಿದಿನ ಒಂದೇ ಅಳಿಲು ನಿಮ್ಮ ಕಣ್ಣಿಗೆ ಬೀಳುತ್ತಿದ್ದರೆ ಅದನ್ನು ಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಯು ನಿಮಗೆ ಆಶೀರ್ವಾದ ನೀಡುತ್ತಾಳೆ ಎಂಬುದು ಇದರ ಅರ್ಥವಾಗಿದೆ. ಇನ್ನು ಮನೆಯೊಳಗೆ ಅಳಿಲು ಬಂದರೆ ಮನೆಗೆ ಲಕ್ಷ್ಮಿ ಬಂದಂತೆ ಅರ್ಥ. ಹಾಗೆಯೇ ನಿಮ್ಮ ಅಡುಗೆ ಮನೆಯಲ್ಲಿ ಅಳಿಲು ಕಂಡರೆ ಮನೆಯಲ್ಲಿರುವ ಎಲ್ಲ ಕೊರತೆ ನೀಗುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. 9ನೇ ಪ್ರಶ್ನೆ, ಅಮೆರಿಕದ ಸೈನ್ಯವು ಅತ್ಯಂತ ಶಕ್ತಿಶಾಲಿಯಾಗಿರಲು ಕಾರಣವೇನು? ಆಪ್ಷನ್ಸ್ ಎ ತರಬೇತಿ, ಬಿ ಬಜೆಟ್, ಸಿ ಬೆಂಬಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಮೆರಿಕದ ಬಲವು ಕೇವಲ ಸೈನಿಕರ ಸಂಖ್ಯೆಯಲ್ಲಿಲ್ಲ, ಬದಲಿಗೆ ಅತ್ಯಾಧುನಿಕ ಟ್ಯಾಂಕ್ಗಳು, ಪಿರಂಗಿಗಳು, ಶತ್ರುಗಳನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸುವ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳಲ್ಲಿದೆ. ಅಮೆರಿಕವು ವಿಶ್ವದ ಅತಿದೊಡ್ಡ ರಕ್ಷಣಾ ಬಜೆಟ್ ಅನ್ನು ಹೊಂದಿದ್ದು, ಜೊತೆಗೆ ಅಮೆರಿಕದ ಸೈನ್ಯವು ವಿಶ್ವದಾದ್ಯಂತ ಇರುವುದರಿಂದ ಯಾವುದೇ ಕಾರ್ಯಾಚರಣೆಗೆ ತಕ್ಷಣವೇ ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕದ ಸೈನಿಕರಿಗೆ ನೀಡಲಾಗುವ ತರಬೇತಿಯು ಶತ್ರುಗಳ ವಿರುದ್ಧ ಹೋರಾಡಲು ಅವರನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸುತ್ತದೆ. ಅಮೆರಿಕದ ನಂತರ ರಷ್ಯಾ ಮತ್ತು ಚೀನಾದ ಸೈನ್ಯಗಳು ಈ ಪಟ್ಟಿಯಲ್ಲಿ ಕಂಡುಬರುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.